ಯಾರ್ಯಾರು ಲೇಔಟ್ಗಳು ಡೌನಲ್ಲಿ ಮಾಡಿರ್ತಾರೆ ಅದು ಅವ್ರು ಮುಂಚೆನೇ ಅದಕ್ಕೆ ಪ್ಲ್ಯಾನ್ ಮಾಡ್ಕೊಳ್ಬೇಕು. ಇರೋ ಬೆಂಗಳೂರು ಹಳೆ ಬೆಂಗಳೂರನ್ನ ಏನೂ ಇಂಪ್ರೂವ್ಮೆಂಟ್ ಮಾಡಿಲ್ಲ. ಇನ್ನು ಬ್ರ್ಯಾಂಡ್ ಬೆಂಗಳೂರು ಮಳೆಗೆ ಮುಂಚೆನೇ ಮಾಡಬೇಕು. ಅದೆಲ್ಲ ಮಳೆ ಬಂದಾಗ ಇವ್ರು ಶುರು ಹಚ್ಕೊಳ್ತಾರೆ. ಏನಂದರೆ ನಾವು ಈ ಕಡೆ ಇಸ್ರೋ ಲೇಔಟ್ ಕುಮಾರಸ್ವಾಮಿ ಲೇಔಟ್ ಕಡೆ ಹಳ್ಳ ಏನಿಲ್ಲ, ಹಾಗಾಗಿ ಈ ಕಡೆ ನೀರಿಂದು ನಿಂತ್ಕೊಳ್ಳೋದು ಪ್ರಭಾವ ಏನಿಲ್ಲ. ಎಲ್ಲೆಲ್ಲಿ ಹೊಸ ಹೊಸ ಲೇಔಟ್ಗಳು ಮಾಡಿರ್ತಾರೆ, ಅದು ಡೌನಲ್ಲಿ ಮಾಡಿರ್ತಾರೆ, ಕೆರೆಗಳದ್ದು ಲೇಔಟ್ಗಳು ಮಾಡಿರ್ತಾರೆ. ಹಾಗಾಗಿ ಅಲ್ಲಿ ಬಂದು ನೀರು ನಿಂತ್ಕೊಳ್ಳುತ್ತೆ. ಪ್ರತಿ ವರ್ಷ 3 ವರ್ಷದಿಂದ ಮಳೆ ಕಮ್ಮಿ ಇತ್ತು, ಈ ಸಲ ಸ್ವಲ್ಪ ಮುಂಚಿತವಾಗಿ ಬಂದಿದೆ. ಹಾಗಾಗಿ ಇದನ್ನು ಏನು ಅಂದರೆ ಯಾರ್ಯಾರು ಲೇಔಟ್ಗಳು ಡೌನಲ್ಲಿ ಮಾಡಿರ್ತಾರೆ ಅದು ಅವ್ರು ಮುಂಚೆನೇ ಅದಕ್ಕೆ ಪ್ಲ್ಯಾನ್ ಮಾಡ್ಕೊಳ್ಬೇಕು. ಇಲ್ಲಿದ್ರೆ ಭಾಳ ಕಷ್ಟ ಆಗುತ್ತೆ. ಸಮಸ್ಯೆ ಬಗೆಹರಿಬೇಕು ಅಂದರೆ ಅವ್ರು ಲೇಔಟ್ಗಳು ಕೊಡ್ತಾರಲ್ಲ, ಅವರೇ ಅದನ್ನು ಮುಂಚೆ ಅದನ್ನು ಏನೇನು ಮಾಡಬೇಕು ಅಂತ ಅದನ್ನು ಅವ್ರು ಆಲೋಚನೆ ಮಾಡಬೇಕು. BBMP ಅವ್ರು ಆಲೋಚನೆ ಮಾಡಬೇಕು. ಅಲ್ಲಿ ಪ್ಲ್ಯಾನ್ ಕೊಡ್ಬೋದಾ ಕೊಡಬಾರ್ದಾ ಅನ್ನೋ ಆಲೋಚನೆ ಅವ್ರಿಗಿರಬೇಕು. ಇವಾಗ ಹೊಸ ಹೊಸ ಲೇಔಟ್ಗಳು ಮಾಡ್ತಾಯಿದ್ದಾರೆ. ಇವಾಗ ರಿಂಗ್ ರೋಡ್ ಆಗಿದೆ, ಮತ್ತೆ ಇವಾಗ 320 ಅಡಿ ರೋಡ್ ಆಗುತ್ತೆ. ಅವಾಗ ಅದ್ರ ಪಕ್ಕದಲ್ಲೂ ಲೇಔಟ್ಗಳಾಗುತ್ತೆ. ಅದನ್ನು ಅವರು BBMP ಅವರು ಇವಾಗ ಬೃಹತ್ ಬೆಂಗಳೂರು ಬಿಟ್ಬಿಟ್ಟು ಇವಾಗ ಮತ್ತೆ ಇದು ಮಾಡಿದಾರಲ್ವಾ, ಅದನ್ನು ಅವರು ಆಲೋಚನೆ ಮಾಡಬೇಕು, ಯಾವ ಥರ ಪ್ಲ್ಯಾನ್ ಮಾಡಬೇಕು ಅಂತ. ಓಕೆ ಸರ್, ಬ್ರ್ಯಾಂಡ್ ಬೆಂಗಳೂರು ಯಾವಾಗ ಸರ್ ಇದೆಲ್ಲ ನೋಡ್ತಾ ಇದ್ರೆ ಇನ್ನೂ 10-15 ವರ್ಷ ಬೇಕು. ಇರೋ ಬೆಂಗಳೂರು ಹಳೆ ಬೆಂಗಳೂರನ್ನ ಏನೂ ಇಂಪ್ರೂವ್ಮೆಂಟ್ ಮಾಡಿಲ್ಲ. ಇನ್ನು ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕಂದ್ರೆ ಅವ್ರ ಆಲೋಚನೆ ಇರುತ್ತೆ, ಜನಗಳು ಅದಕ್ಕೆ ಸ್ಪಂದಿಸ್ಬೇಕಲ್ವಾ, ಅದೇ ಇರೋದು ಮುಖ್ಯ. ಓಕೆ, ಯಾವ ಥರ ಸಹಕಾರ ಬೇಕು ಅಂತೀರಾ? ಸಹಕಾರ ಬೇಕು ಅಂತ ಹೇಳಿದಾಗ ಪ್ರತಿಯೊಂದು ಲೇಔಟ್ನವ್ರಿಗೆ ಏನು ಪ್ಲ್ಯಾನ್ ಪ್ರಕಾರ ನೀರು ಹೋಗೋದಕ್ಕೆ ಮಾಡಬೇಕು. ಮತ್ತು ಹಳ್ಳದಲ್ಲಿ ಎಲ್ಲಿ ಲೇಔಟ್ ಮಾಡಿದರೆ ಕೆಳಗಡೆ ಮಾಡಿರೋದನ್ನು ಅದನ್ನು ಯಾವ ಥರ ಅದನ್ನು ಇಂಜಿನಿಯರ್ಗಳೇ ಹೇಳಬೇಕು. ನಾವಂತೂ ಪಬ್ಲಿಕ್ ಅಂತ ಏನು ಹೇಳಲಿಕ್ಕಾಗಲ್ಲ, ಯಾಕಂದರೆ ನೀರು ಎಲ್ಲಿ ಬಂದು ನಿಂತ್ಕೊಳ್ಳುತ್ತೆ ಅಂತ ಗೊತ್ತಾಗಲ್ವಲ್ಲ. ಹಾಗಾಗಿ ದೊಡ್ಡ ದೊಡ್ಡ ಆಫೀಸರ್ಗಳು ಇಂಜಿನಿಯರ್ಗಳು ಅದಕ್ಕಿರ್ತಾರೆ. ಇವಾಗ ಗ್ರೇಟರ್ ಬೆಂಗಳೂರು ಮಾಡ್ತಾ ಇರೋದ್ರಿಂದ ಅದನ್ನು ಅವರೇ ಪ್ಲ್ಯಾನ್ ಮಾಡಬೇಕು. ಇವಾಗ ಎಲ್ಲಿಗೋರ್ಗು ರಾಮನಗರದವರೆಗೂ ತೊಗೊಂಡೋಗ್ತಾರೆ ಗ್ರೇಟರ್ ಬೆಂಗಳೂರು. ಆವಾಗ ಡೆಲ್ಲಿ ಥರ ಬೆಂಗಳೂರು ಸಿಟಿ ಆಗೋಗುತ್ತೆ. ಆದರೂ ಏನು ಮಾಡಿದ್ರು ಬೆಳಿಬಾರ್ದು ಅಂತ ಹೇಳಲ್ಲ, ಜನಗಳಿಗೆ ಉಪಯೋಗ ಆಗುತ್ತೆ. ಆದರೆ ಅದನ್ನು ಆ ಉಪಯೋಗಕ್ಕೆ ಅವ್ರು ಏನಾದರೂ ಸ್ಪಂದಿಸಬೇಕು, ಏನೇನು ಮಾಡಬೇಕು ಅಂತ ಫ್ಯೂಚರ್ ಪ್ಲ್ಯಾನ್ ಮಾಡ್ಕೊಳ್ಬೇಕು ಅಷ್ಟೇ. ಕೆಲವೊಂದು ಏರಿಯಾಗಳು ಹಳೆ ಏರಿಯಾಗಳಲ್ಲೇ ನೀರು ನಿಲ್ತಾ ಇದೆ. ಅದು ಹಳೆ ಏರಿಯಾಗಳು, ಅವ್ರು ಏನು ಮಾಡಲಿಕ್ಕಾಗಲ್ಲ, ಅಲ್ಲಿ ಜಾಗ ಇಲ್ಲ, ಅವ್ರು ರೋಡ್ ಮಾಡಲಿಕ್ಕೂ ಇಲ್ಲ. ಇರೋ ಮೋರಿಗಳು ಕ್ಲೀನ್ ಮಾಡಬೇಕು. ಅವರು ಮೋರಿಗಳು ಕ್ಲೀನ್ ಮಾಡೋದಕ್ಕೆ ಅವರು ಟೆಂಡರ್ ತಗೊಳ್ತಾರೆ, ಮಾಡಲ್ಲ. ಯಾಕೆ ಅಂದರೆ ಗೌರ್ಮೆಂಟ್ ಆ ಥರ ಇದೆ. ಅಂದರೆ ಬಿಲ್ ಪಾಸ್ ಮಾಡಬೇಕು. ಮಳೆಗಾಲ ಬಂದಿದ್ದ ತಕ್ಷಣ ಸ್ಟಾರ್ಟ್ ಮಾಡ್ತಾರೆ, ತಿರುಗೆಲ್ಲ ಮೇಲೆ ಹಾಕಿರ್ತಾರೆ. ರಿಪೋರ್ಟ್ ಗೊತ್ತಾದ್ರೂ ಗೌರ್ಮೆಂಟ್ ಸ್ಪಂದಿಸ್ಬೇಕಲ್ವ ಅದಕ್ಕೆ. ಅದು ಬಿಫೋರ್ ಏನಂತಾರೆ ಮಳೆಗೆ ಮುಂಚೆನೇ ಮಾಡಬೇಕು. ಅದೆಲ್ಲ ಮಳೆ ಬಂದಾಗ ಇವ್ರು ಶುರು ಹಚ್ಕೊಳ್ತಾರೆ. ಹಂಗಾಗಿ ತೊಂದರೆ ಆಗುತ್ತೆ, ಇರೋರಿಗೆ ತೊಂದರೆ ಆಗುತ್ತೆ. ಜನಸಾಮಾನ್ಯರಿಗೆ ಇವಾಗ ಎಲ್ಲೆಲ್ಲಿ ಡೌನಲ್ಲಿ ಇರುತ್ತೆ. ಇವಾಗ ಸುಮಾರು ಕಡೆ ನೀರು ನಿಂತಿದೆ. ಯಲಹಂಕ, ಹೆಬ್ಬಾಳ, ಮತ್ತು ಇಲ್ಲಿ ರಿಂಗ್ ರೋಡು, ನಮ್ಮ ಹೊಸೂರು ರೋಡಲ್ಲಿ ಅಲ್ಲಿ ಹೋಗೋದಕ್ಕೆ ಅವ್ರು ಅನುಕೂಲ ಮಾಡಬೇಕು. ಇಷ್ಟು ವರ್ಷ ಆಗಿದೆ ಫ್ಲೈಓವರ್ ಎಲ್ಲ ಮಾಡಿ, ಏನೂ ಸಾರ್ಥಕ ಇಲ್ಲ. ಅಂದರೆ ಇಂಜಿನಿಯರ್ಸ್ ಮಾಡಿರೋ ಪ್ಲ್ಯಾನ್ ಅದು ಸಾರ್ಥಕ ಆಗ್ತಿಲ್ಲ. ಹಾಗಾಗಿ ಜನಗಳಿಗೆ ತೊಂದರೆ ಆಗುತ್ತೆ ಮಳೆ ಬಂದಾಗ. ಸರ್ಕಾರ ಗಮನಿಸಬೇಕು. ಹೌದು. ಸ್ಪೀಡ್ ಪ್ಲಸ್ ಕರ್ನಾಟಕ.